ಸಾವಿರ ರೂಪಾಯಿ ಬೆಲೆ ಕೊಡಲೇಬೇಕು ಕೊಡಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ 1 ಕ್ವಿಂಟಲ್ ಭತ್ತಕ್ಕೆ 3,500 ಬೆಂಬಲ ಬೆಲೆ ಕೊಡಲೇಬೇಕು ಕೊಡಲೇಬೇಕು ಭತ್ತದ ಬೆಳೆಗಾರರ ಬೇಡಿಕೆ ಈಡೇರಿಸಿ ಈಡೇರಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಇಲ್ಲಿ ನಾವು ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಭತ್ತ ಬೆಳೆಗಾರರ ಬೇಡಿಕೆನ ಸರ್ಕಾರ ಕೂಡಲೇ ಈಡೇರಿಸಬೇಕಂತೇಳಿ ನಾವು ಕೇಳ್ತಾ ಇದ್ವಿ. ಏನು ಮೊನ್ನೆ ಒಂದು 15 ದಿನ ಹಿಂದೆ ಅಕಾಲಿಕ ಮಳೆಯಿಂದ ಸಂಪೂರ್ಣವಾಗಿ ಬೆಳೆ ನಷ್ಟ ಆಗಿದೆ. ಹೋದ ವರ್ಷ 1 ಎಕರೆಗೆ 50 ಚೀಲ ಬೆಳೆಯುವಂಥ ರೈತರು ಈ ಮಳೆಯಿಂದ ಸಂಪೂರ್ಣವಾಗಿ 7 ರಿಂದ 8 ಕ್ವಿಂಟಲ್ ನಷ್ಟ ಆಗ್ತಾ ಇದೆ. 1 ಎಕರೆಗೆ 30 ರಿಂದ 40 ಚೀಲ ಮಾತ್ರ ಬೆಳೆ ಬರುತ್ತೆ. ಇಂಥ ಸಂದರ್ಭದಲ್ಲಿ ಅದೇ ರೀತಿ ಬೆಲೆ ಕುಸಿತ ಹೋದ ವರ್ಷ ಇದೇ ನೆಲ್ಲಿನ 600 ಸೋನಾ ಮಸೂರಿನ 3,300 400 3,000 ರೂಪಾಯಿಗೆಲ್ಲ ಹೋಗಿದೆ. ಈ ಸಂದರ್ಭದಲ್ಲಿ ಏನು ದಲ್ಲಾಳಿಗಳು ರೈತರನ್ನ ಸಂಪೂರ್ಣವಾಗಿ ದಿವಾಳಿ ಮಾಡೋದಕ್ಕೆ 1,800 2,000 ರೂಪಾಯಿ ತೊಗೊಳ್ತಿದ್ದಾರೆ. ಇದು ನಮ್ಮ ರೈತ ಸಂಘಟನೆಯಿಂದ ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೀವಿ. ಏನು ಹೋದ ವರ್ಷ ಭತ್ತದ ಏನು ಬೆಂಬಲ ಬೆಲೆ ಇತ್ತು, ಏನು ವ್ಯಾಪಾರಸ್ಥರು 3,000 ತೊಗೊಂಡರೆ 3,500 ತೊಗೊಂಡರೆ, ಅದೇ ರೀತಿ ಈ ವರ್ಷ 1 ಕ್ವಿಂಟಲ್ ಭತ್ತಕ್ಕೆ 3,500 ಘೋಷಿಸಬೇಕಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಏನು ಮಳೆ ಬಂದು ಸಂಪೂರ್ಣವಾಗಿ ಬೆಳೆ ನಷ್ಟ ಆಗಿದೆ. ಅದೇ ರೀತಿ 600 ಸೋನಾ ಮಸೂರಿ ಸಂಪೂರ್ಣ ಕೆಳಬಿದ್ದಿದೆ. 1 ಗಂಟೆಗೆ 1 ಎಕರೆ ಕೊಯ್ಯುವಂಥ ನೆಲ್ ಕೊಯ್ಯೋ ಮಿಷಿನ್ನು ಸುಮಾರು ಅಂದಾಜು 4 ಗಂಟೆ ತಗೊಳ್ತಾ ಇದೆ. ಇದರಿಂದನೂ ರೈತರಿಗೆ ಗಾಯದ ಮೇಲೆ ಬೆರೆಳ್ದಂಗೆ ಆಗುತ್ತೆ. ಆದ ಕಾರಣ ಸರ್ಕಾರಕ್ಕೆ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿ ಅವರು 2 ದಿನ ಹಿಂದೆ 1 ಗಂಟೆಗೆ ನೆಲ್ ಕೊಯ್ಯುವಂಥ ಮಿಷಿನ್ಗೆ 2,300 ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅದು ನಮ್ಮ AKKMS ಇಂದ ಸಂಪೂರ್ಣವಾಗಿ ಸ್ವಾಗತ ಮಾಡ್ತಾ ಇದ್ವಿ. ಜಿಲ್ಲಾಧಿಕಾರಿಗೆ ಅವರಿಗೆ ನಮ್ಮ ರೈತ ಸಂಘಟನೆ ಪರವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ವಿ. ಅದು 2,300 ಬರೀ ಆದೇಶ ಆಗೋದಲ್ಲ ಸರ್. ಈ ಮೂಲಕ ಸಂಪೂರ್ಣವಾಗಿ ಪಂಚಾಯಿತಿ ಮೂಲಕ ಡಂಗೂರ ಸಾರಿಸಬೇಕು. ನಾವು ಹಳ್ಳಿಗೆ ಹೋಗಿದ್ವಿ, ನಿನ್ನೆ ಮೊನ್ನೆ ಹೋಗಿದ್ವಿ. ಯಾವ ರೈತರಿಗೂ 2,300 ಅಂಬದು ಗೊತ್ತಿಲ್ಲ. ಇವತ್ತು ವ್ಯಾಪಾರ ನೆಲ್ಕೊಯ್ಯ ಮಿಷಿನ್ ಅವರು 3,000 3,500 ತೊಗೊಳ್ತಾ ಇದ್ದಾರೆ. ಈ ಮೂಲಕ DC ಅವರು ಸಂಪೂರ್ಣವಾಗಿ ಈಗ ಪಂಚಾಯತಿ ಮೂಲಕ ಡಂಗೂರ ಸಾರಿಸಬೇಕು. ಯಾವುದೇ ಕಾರಣಕ್ಕೂ 2,300 ರೂಪಾಯಿ 1 ಗಂಟೆಗೆ ನೆಲ್ ಕೊಯ್ಯುವಂಥ ಮಿಷಿನ್ ತೊಗೋಬಾರ್ದು ಅಂತೇಳಿ ಆಗ್ರಹಿಸಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಭತ್ತದ ಖರೀದಿ ಕೇಂದ್ರ ಏನು ಪ್ರೊಸೀಜರ್ ಮಾಡಿ ವಿಳಂಬ ಆಗ್ತಾ ಇದೆ, ಅದು ಕೂಡಲೇ ಅದು ವಾಪಸ್ ಆಗಬೇಕು. ಏನು ವಿಳಂಬ ಮಾಡಬಾರ್ದು. ಈ ಕೂಡಲೇ ಈಗ ಬೆಳೆದಿದ್ದಾರೆ 100 ಕ್ವಿಂಟಲ್ 1,000 ಕ್ವಿಂಟಲ್ ಇವತ್ತು ಹಳ್ಳಿಗಳ ರೈತರು ಭತ್ತ ಬೆಳೀತಾ ಇದ್ದಾರೆ. ಆ ಬೆಳೆಗಳಿಗೆ ಖರೀದಿ ಕೇಂದ್ರ ಓಪನ್ ಮಾಡಿ 3,500 ಬೆಂಬಲ ಬೆಲೆ ಕೊಟ್ಟರೆ ರೈತರು ಉಳಿತಾರೆ. ಇನ್ನಂದ್ರೆ ಯಾವ್ದಾದ್ರು ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಜಿಲ್ಲಾಧಿಕಾರಿಗಳು ಸರ್ಕಾರನೇ ಹೊಣೆಗಾರವೇ ಆಗ್ತಾರೆ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದೀವಿ. ಸಂಪೂರ್ಣವಾಗಿ ಭತ್ತದ ಬೆಳೆಗಾರನ ಬೇಡಿಕೆ ಈಡೇರಿಸಬೇಕು. ಈಡೇರಿಸಲೆಂದ್ರೆ ರಾಜ್ಯ ಸರ್ಕಾರಕ್ಕೆ ನಾವು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಭತ್ತ ಬೆಳೆಗಾರ ಹೋರಾಟ ಸಮಿತಿ ಮಾಡಿಕೊಂಡು ಹಳ್ಳಿಗಳ ಜಾಗೃತಿ ಮೂಡಿಸ್ಬಿಟ್ಟು ರೈತರ 1000 ರೈತರು ಮುಂದಿನ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಜ್ಜಾಗುತ್ತೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದೀವಿ. ಈ ಕೂಡಲೇ ನಮ್ಮ ಬೇಡಿಕೆ 3,500 1 ಕ್ವಿಂಟಲ್ ಭತ್ತ. ಅದೇ ರೀತಿ 1 ಗಂಟೆಗೆ ನೆಲ್ ಕೊಯ್ಯುವಂಥ ಮಿಷಿನ್ 2,300ಕ್ಕಿಂತ ಜಾಸ್ತಿ ತಗೋಬಾರ್ದು. ಅದೇ ರೀತಿ ಏನು ಮಳೆಯಿಂದ ಬೆಳೆ ನಷ್ಟ ಆಗಿದೆ ಅದಕ್ಕೆ ನಷ್ಟ ಪರಿಹಾರ ಕೊಡಬೇಕು. ಭತ್ತದ ಖರೀದಿ ಕೇಂದ್ರ ಈ ಕೂಡಲೇ ಈಗಲೇ ಪ್ರಾರಂಭ ಮಾಡಬೇಕಂತೇಳಿ ಆಗ್ರಹಿಸ್ತಾ ಇದೀವಿ. AKKMS ಜಿಲ್ಲಾಧ್ಯಕ್ಷ ಗೋವಿಂದ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.